ಈ ವಿಡಿಯೋದಲ್ಲಿ ಮೇಕೆನ ಬೆಂಗಳೂರಿಂದ ಯಡಿಯೂರು ತನಕ ತಗೊಂಡೋಗಿ ಅಲ್ಲಿರೋ ಜಲ್ದಗೆರಮ್ಮ ದೇವಸ್ಥಾನಕ್ಕೆ ಹೇಗೆ ನಾವು ಹೊಡೆದ್ವಿ ಅಂತ ಹೇಳ್ತೀವಿ. ಅದನ್ನ ಸುಲ್ದು ಪೀಸ್ ಹೊಡೆದವಾಗ ಅದರ ಲೈವ್ ವೆಯ್ಟ್ ಎಷ್ಟಿತ್ತು ಮತ್ತೆ ಅದರ ಮಾಂಸದ ವೆಯ್ಟ್ ಎಷ್ಟಿತ್ತು ಅಂತಾನು ಹೇಳ್ತೀವಿ. ಹೀಗೆ ದೇವ್ರಿಗೆ ಮರಿ ಹೊಡೆಯೋ ಪ್ರೋಸೆಸ್ ನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಎಲ್ಲದನ್ನು ಈ ವಿಡಿಯೋದಲ್ಲಿ ಹೇಳಿದೀನಿ, ಕೊನೆ ತನಕ ನೋಡಿ. ಇಷ್ಟು ಎಫರ್ಟ್ ಹಾಕಿ ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ ದೇವ್ರಿಗೆ ಹೊಡೆಯಕ್ಕಂತ ಒಂದು ಮರಿನ ತಗೋಬಾ ಅಂತ ಸಂತೆಗೆ ಅವ್ರ ತಮ್ಮನ್ನ ಕಳ್ಸಿದ್ದ. ನಾವು ಅವ್ರ ಜೊತೆ ಹೋಗಿದ್ವಿ. ಈ ಸಣ್ಣ ಮರಿಗಳನ್ನ ದೇವ್ರಿಗೆ ಹೇಗೋ ಹೊಡೆಯೋದು ಅದು ಬೇಡ ಅಂತ ಹೇಳಿದ್ರು. ಅವನು ಕೇಳಿಲ್ಲ. ಒಂದ್ 6-7 kg ಮಾಂಸ ಆದ್ರೆ ಸಾಕು, ಬರೋದು ಒಂದು 20-25 ಜನ ಅಷ್ಟೇ ಅಂತ ಕೇಳ್ದ. ಮೇಕೆನ ಸಂತೆಯಿಂದ ತಗೊಬಂದಾದ್ಮೇಲೆ ಎಷ್ಟು ಬರುತ್ತೆ ತೂಕ ಅಂತ ತೂಕ ಹಾಕಿದ್ರೆ 13 kg ವೆಯ್ಟ್ ಇತ್ತು. ಮೇಕೆ ತಂದಾದ್ಮೇಲೆ ಅದನ್ನ ನೋಡಿ ಅವನ್ಗೆ ಅನ್ಸ್ಬಿಡ್ತು ಇದನ್ನ ಹೊಡೆಯಕ್ಕಾಗಲ್ಲ, ಇದು ತುಂಬಾ ಚಿಕ್ಕದು ಅಂತ. ಶನಿವಾರ ಸಂತೆ, ಭಾನುವಾರ ಫಂಕ್ಷನ್, ಬೆಳಿಗ್ಗೆ ಅಷ್ಟೊತ್ತಿಗೆ ಬೆಂಗಳೂರಿಂದ ಯಡಿಯೂರು ತನಕ ಹೋಗ್ಬೇಕು. ಅವ್ನ್ಗೆ ಇದ್ದಿದ್ ಒಂದೇ ಆಪ್ಷನ್, ನಮ್ಮ ಹತ್ರ ಇರೋ ಮೇಕೆನ ತಗೋಬೇಕು. ನಾವಪ್ಪನ್ಗೆ ಇನ್ನೂ ಕೊಡಕ್ ಇಷ್ಟ ಆಗ್ಲಿಲ್ಲ. ಇನ್ನೂ ಅದನ್ನ ಚೆನ್ನಾಗಿ ದಪ್ಪ ಮಾಡಿ ಆಮೇಲೆ ಕೊಡೋಣ ಮಾರೋಣ ಅಂತ ಇದ್ರು. ಬಟ್ ಆದ್ರೂ ಈ ಸಿಚುವೇಶನ್ ಏನು ಮಾಡಕ್ಕಾಗಲ್ಲ ಅಂತ ನಮ್ಮ ಹತ್ರ ಕಡಿಮೆ ವೆಯ್ಟ್ ಬರ್ತಾ ಇದೆ. ಒಂದು 21 kg ಒಂದು ಓತ ಇತ್ತು. ಈ ವಾತ ಫುಲ್ ಬ್ಲಾಕ್ ವಾತ ಇತ್ತು. ದೇವ್ರ ಗೋಡೆಯಕ್ಕಂತೂ ಸೂಪರ್ ಆಗಿತ್ತು. ಬೆಳಿಗ್ಗೆ 5 ಗಂಟೆಗೆ ಅದನ್ನ ಹಿಡಿದು ಕಾಲೆಲ್ಲ ಕಟ್ಟಿ ಡಿಕ್ಕಿಲಿ ಹಾಕಿದ್ರು ನಮ್ಮಪ್ಪ. ನಾವು ಯಡಿಯೂರ್ಗೆ ಹೋಗೋಷ್ಟೊತ್ತಿಗೆ ಒಂದು 9 ಗಂಟೆ ಆಯ್ತು. ಅಲ್ಲಿ ಫಸ್ಟ್ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಒಂದು ದರ್ಶನ ಮಾಡ್ಕೊಂಡು ಆಮೇಲೆ ಜಲ್ದಗೆರೆ ಅಮ್ಮ ದೇವಸ್ಥಾನಕ್ಕೆ ಮತ್ತೆ ಹಟ್ಟಿಲೆಕ್ಕಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ನಾನು ತುಂಬಾ ಸರಿ ಯಡಿಯೂರ್ ಮೇಲೆ ಹೋಗಿದ್ದೀನಿ, ಬಟ್ ಆದ್ರೆ ಯಡಿಯೂರ್ಗೆ ಈ ದೇವಸ್ಥಾನಕ್ಕೆ ಬಂದಿರೋದು ಇದೇ ಫಸ್ಟ್ ಟೈಮ್. ದೇವಸ್ಥಾನ ಇಷ್ಟು ದೊಡ್ಡದಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತುಂಬಾನೇ ದೊಡ್ಡದಾಗಿತ್ತು ಮತ್ತೆ ನೋಡಕ್ಕೂ ಸುಂದರವಾಗಿತ್ತು. ನಾವು ಹೋಗಿ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ದೇವಸ್ಥಾನ ಒಳಗಡೆ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೋದ್ವಿ. ಬಟ್ ತುಂಬಾ ಜನ ಏನಿರ್ಲಿಲ್ಲ, ಬೆಳಗ್ಗೆ ಹೋಗಿದ್ರಿಂದ ಬೇಗನೆ ದರ್ಶನ ಆಯ್ತು. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ನಮ್ ಫ್ರೆಂಡ್ ಅವ್ರ ಫ್ಯಾಮಿಲಿ ಎಲ್ಲ ಟಿ ಮಾಡ್ಕೊಂಡ್ ಬಂದಿದ್ರು. ಇವರು ಪ್ರತಿ ವರ್ಷನೂ ಜನವರಿ ತಿಂಗಳಲ್ಲಿ ಫಸ್ಟ್ ಭಾನುವಾರದಲ್ಲಿ ಬರ್ತಾರೆ. ನಾಷ್ಟ ಎಲ್ಲ ಮನೆಯಿಂದಾನೇ ಮಾಡ್ಕೊಂಡ್ ಬಿಟ್ಟಿದ್ರು. ನಾವು ಆ ಕೆರೆ ದಡದಲ್ಲಿ ಕುತ್ಕೊಂಡು ನಾಷ್ಟನ ತಿಂದ್ವಿ. ಕೆರೆ ಅಂತೂ ತುಂಬಾನೇ ದೊಡ್ಡದಾಗಿದೆ. ನಾನು ಅಬ್ಸರ್ವ್ ಮಾಡ್ದಂಗೆ ತುಂಬಾ ಗಾಡಿಗಳು ನಾರ್ತ್ ಕರ್ನಾಟಕ ಇಂದ ಬಂದಿದ್ವು. ನಾವು ಹೋಗಿದ್ದಾಗ ಶಬರಿಮಲೆ ಸೀಸನ್ ಬೇರೆ ಇತ್ತು. ಎಲ್ಲ ಅಯ್ಯಪ್ಪ ಮಾಲೆ ಹಾಕೊಂಡು ಬಂದಿದ್ರು. ನನ್ಗೂ ಕೂಡ ಅಯ್ಯಪ್ಪ ಮಾಲೆ ಹಾಕೋದಂದ್ರೆ ತುಂಬಾನೇ ಇಷ್ಟ. ಆದಷ್ಟು ಬೇಗ ಅಯ್ಯಪ್ಪ ಮಾಲೆನ ಹಾಕ್ಬೇಕು. ಒಂದು 10-15 ವರ್ಷ 20 ವರ್ಷದಲ್ಲಿ ದೇವಸ್ಥಾನಗಳು ತುಂಬಾನೇ ಡೆವಲಪ್ ಆಗಿದೆ. ತುಂಬಾನೇ ಚೆನ್ನಾಗಿ ಕಟ್ತಾ ಇದ್ದಾರೆ ದೇವಸ್ಥಾನಗಳನ್ನ. ಈ ಸಿದ್ಧಲಿಂಗೇಶ್ವರ ದೇವಸ್ಥಾನದಿಂದ ಒಂದು 5-6 ಕಿಲೋಮೀಟರ್ ಅನ್ಸುತ್ತೆ ಅಷ್ಟೇ. ಜಲ್ದಗೆರೆ ಅಮ್ಮ ದೇವಸ್ಥಾನ ಫಸ್ಟ್ ಸಿಗುತ್ತೆ, ಅಲ್ಲಿಗೆ ಬಂದ್ವಿ. ಅಲ್ಲಿ ಅಡ್ಗೆ ಮಾಡಕ್ಕೆ ಮತ್ತೆ ಅದನ್ನ ಬಡ್ಸಕ್ಕೆ ತಿನ್ನಕ್ಕೆ ಇದಕ್ಕೆಲ್ಲ ಒಂದು ರೂಮ್ ನ ಹುಡುಕ್ತಾ ಇದ್ವಿ. ದೇವಸ್ಥಾನದ ಅಪೋಸಿಟ್ ಅಲ್ಲೇ ಕೆಲವು ರೂಮ್ ಗಳಿದ್ವು. ತುಂಬಾ ನೀಟಾಗಿ ಮತ್ತೆ ಸುಂದರವಾಗಿ ಕಾಣಿಸ್ತಾ ಇದ್ವು. ಬಟ್ ಅದ್ರ ಸೈಜ್ ತುಂಬಾನೇ ಚಿಕ್ಕದಾಗಿತ್ತು. ಅದಕ್ಕೆ ಅದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಇನ್ನೊಬ್ರು ಬಂದು 1300 ರೂಪಾಯಿಗೆ ಇದೊಂದು ರೂಮ್ ಇದೆ ನೋಡಿ ಅಂತ ಹೇಳಿದ್ರು. ನಾವು ಸರಿ ಹೋಗಿ ನೋಡೋಣ ಹೇಗಿದೆ ಅಂತ ಹೋಗಿ ನೋಡಿದ್ವಿ. ನಮ್ಗೆ ತುಂಬಾನೇ ಇಷ್ಟ ಆಗೋಗಿತ್ತು. ಯಾಕಂದ್ರೆ ತುಂಬಾನೇ ದೊಡ್ಡದಾಗಿತ್ತು. ಮತ್ತೆ ಅಲ್ಲಿ ಟೇಬಲ್, ಸ್ಟೂಲು, ಪಾತ್ರೆ ಎಲ್ಲ ಇತ್ತು. ಗ್ಯಾಸ್ ಸ್ಟವ್ ಕೂಡ ಇತ್ತು. ಇಂಪಾರ್ಟೆಂಟ್ ಆಗಿ ಅಲ್ಲೇ ಒಂದು ಬಾತ್ರೂಮ್ ಕೂಡ ಇತ್ತು. ಬಾತ್ರೂಮ್ ತುಂಬಾನೇ ಇಂಪಾರ್ಟೆಂಟ್. ನಮ್ಗಲ್ಲ ಅಂದ್ರೂ ಲೇಡೀಸ್ಗೆ ತುಂಬಾ ಇಂಪಾರ್ಟೆಂಟ್ ಅದು. ಅಡಿಗೆ ಮಾಡೋ ಜಾಗ ಕೂಡ ತುಂಬಾ ವಿಶಾಲವಾಗಿತ್ತು. ಅದರಿಂದ ಇದನ್ನೇ ಇರ್ಲಿ ಅಂತ ಓಕೆ ಮಾಡ್ಕೊಂಡ್ವಿ. ಈ ಹಾಲಲ್ಲಿ ಒಂದು 50-70 ಜನನೇ ಆರಾಮಾಗಿ ಊಟ ಮಾಡಬಹುದಾಗಿತ್ತು. ಅಷ್ಟು ದೊಡ್ಡದಾಗಿತ್ತು. ನೀವು ಏನಾದ್ರೂ ಇಲ್ಲಿಗೆ ಹೋದ್ರೆ ಈ ಹಾಲ್ನೇ ತಗೊಳ್ಳಿ. ತುಂಬಾನೇ ಚೆನ್ನಾಗಿದೆ ಮತ್ತೆ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ನೀರು ಕೂಡ ಯಾವಾಗ್ಲೂ ಬರ್ತಾನೆ ಇರುತ್ತೆ. ಅದಕ್ಕೇನ್ ತೊಂದ್ರೆನೇ ಇಲ್ಲ. ಹೇಗಿದ್ರು ಬೇರೆ ಕಡೆ ಒಂದ್ ಸಣ್ಣ ರೂಮ್ ಬೇಕಂದ್ರೂ 800 ರೂಪಾಯಿ 700 ರೂಪಾಯಿ ಆದ್ರೂ ಚಾರ್ಜ್ ಮಾಡ್ತಾರೆ. ಇನ್ನೊಂದು 500 ರೂಪಾಯಿ ಜಾಸ್ತಿ ಕೊಟ್ರೆ 1300 ರೂಪಾಯಿಗೆ ಇದು ಒಳ್ಳೆ ರೂಮೇ ಬರುತ್ತೆ. ರೂಮ್ ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಅಡ್ವಾನ್ಸ್ ಕೊಟ್ಬಿಟ್ಟು ಇಲ್ಲೇ ಹತ್ರದಲ್ಲಿ ಒಂದು 5 ಕಿಲೋಮೀಟರ್ ಅಲ್ಲಿರೋ ಹಟ್ಟಿಲೆಕ್ಕಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದ ಹತ್ರ ಕುರಿ ಕೋಳಿ ಯಾವ್ದು ಹೊಡೆಯಲ್ಲ. ಹೊಡೆಯೋದೆಲ್ಲ ಜಲ್ದಗೆರೆ ಅಮ್ಮ ದೇವಸ್ಥಾನ ಹತ್ರ ಮಾತ್ರ. ಇಲ್ಲೇ ದೇವಸ್ಥಾನದ ಹತ್ರ ಒಬ್ರು ತಾತ ಕೂತಿದ್ರು. ಅವರು ಜ್ಯೋತಿಷ್ಯ ಹೇಳ್ತಾ ಇದ್ರು. ನಮ್ಮ ಹುಡುಗನು ನನ್ನ ಕೆಲಸ ಮತ್ತೆ ಮದುವೆ ಬಗ್ಗೆ ಕೇಳಬೇಕು ಅಂತ ಹೋಗಿ 100 ರೂಪಾಯಿ ಇಟ್ಬಿಟ್ಟು ಎಲ್ಲಡ್ಕೆ ಇಟ್ಬಿಟ್ಟು ಕುತ್ಕೊಂಡ. ಕೆಲಸ ಮತ್ತೆ ಮದುವೆ ಬಗ್ಗೆ ಹೇಳಿ ತಾತ ಅಂದ್ರೆ ಅವ್ರು ಹೇಳಿದ್ರು, ನೀವ್ ಯಾರಾದ್ರೂ ಈ ದೇವಸ್ಥಾನಕ್ಕೆ ಬಂದು ಇವ್ರ ಹತ್ರ ಜ್ಯೋತಿಷ್ಯ ಏನಾದ್ರು ಕೇಳಿದಿರಾ ಇಲ್ವಾ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಚೆನ್ನಾಗಿ ಹೇಳಿದಾರಾ, ಇವ್ರು ಹೇಳಿದ್ದಾಗಿದ್ಯಾ ಅಂತಾನು ಕಮೆಂಟ್ ಮಾಡಿ. ಬಿಸಿಲು ಬೇರೆ ಏರ್ತಾ ಇದೆ. ಡಿಕ್ಕಿಲಿ ಇದ್ದಿದ್ ಮೇಕೆ ಏನಾಯ್ತು ಅಂತ ಓಪನ್ ಮಾಡಿ ನೋಡಿದ್ವಿ, ಮಲಗಿತ್ತು. ಪಾಪ ಅದಕ್ಕೂ ಏನಾದ್ರು ತಿನ್ನಕ್ ಹಾಕೋಣ ಅಂತ ಅಲ್ಲೇ ನೋಡಿದ್ರೆ ಉಳ್ಳಿ ಒಟ್ನ ಹಾಕಿದ್ರು. ಅದ್ರಲ್ಲಿ ಸ್ವಲ್ಪ ಉಳ್ಳಿ ಒಟ್ನ ತಗೊಂಡೋಗಿ ಮೇಕೆಗೆ ಕೊಟ್ವಿ. ಅದನ್ನು ಚೆನ್ನಾಗೆ ತಿಂತು. ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಅನ್ನದಾಸೋಹ ನಡೆಸ್ತಾ ಇದ್ರು. ಬನ್ನಿ ತಿನ್ನಿ ಅಂದ್ರು. ಬಟ್ ನಾವು ಆಲ್ರೆಡಿ ನಾಷ್ಟನ ಮಾಡ್ಕೊಂಡ್ ಬಂದ್ಬಿಟ್ಟಿದ್ವಿ. ಅದಕ್ಕೆ ಬೇಡ ಅಂತ ಅಲ್ಲಿ ಕಟ್ಟಾಕಿದ ಹಸುಗಳನ್ನ ನೋಡ್ಕೊಂಡು ನಿಂತ್ಕೊಂಡ್ವಿ. ಈ ಹಸುಗಳಲ್ಲಿ ಹೈಲೈಟ್ ಅದ್ರ ಕೊಂಬುಗಳಂತೂ ನೋಡಕ್ ಸಾಕಾಗಿತ್ತು. ಅಲ್ಲಿಂದ ಜಲ್ದಗೆರೆ ಅಮ್ಮ ದೇವಸ್ಥಾನಕ್ಕೆ ಬಂದು ಫಸ್ಟ್ ದರ್ಶನ ಮಾಡ್ಕೊಬಿಡೋಣ ಅಂತ ದರ್ಶನ ಮಾಡ್ಕೊಂಡ್ವಿ. ಹಾಗೆ ಕಾರಲ್ಲಿ ಕಟ್ಟಾಕಿದ ಮೇಕೆನ ಪೂಜೆಗೆ ಅಂತ ಕರ್ಕೊ ಬಂದ್ವಿ. ಇವತ್ತು ಇನ್ನೊಂದ್ ಮೇಕೆನ ಹೊಡೆಯಕ್ಕಂತ ಕರ್ಕೊ ಬಂದಿದ್ರು.
ಏ ಎತ್ತಬೇಡ, ಹಂಗೆ ಎಳ್ಕೊಂಡೋಗಿ ಸಾಕು. ప్రవీణ హాయ్ ఇదేనా మంది కూర్చోయ్యమ్మా. మరి పక్కమో లూజ్గా పట్టుకో. డాడీ సెట్ స్లీపర్కి వచ్చాడమ్మా. నువ్వు పట్టుకోవద్దురా. ಪೂಜೆ ಮಾಡಾದ್ಮೇಲೆ ತಲೆ ಮತ್ತೆ ಮೈ ಮೇಲೆ ನೀರ್ ಹಾಕ್ತಾರೆ. ಇದೇನಾದ್ರೂ ಒದರಿದ್ರೇನೆ ಅದು ಪರ್ಮಿಷನ್ ಕೊಟ್ಟಂಗೆ ಅರ್ಥ. ದೇವ್ರು ಒಪ್ಕೊಂಡಿದ್ದಾರೆ ಈ ಅರ್ಕೆನ ಅನ್ಬಿಟ್ಟು ಹೊಡಿತಾರೆ. ಮೇಕೆನ ಹೊಡಿಯೋ ಹತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ. ನೋಡಿ ಹೇಗೆ ಎಳಿತಾ ಇದೆ ಅಂತ. ಫುಲ್ ಆಕ್ಟಿವ್ ಆಗಿದೆ ಮೇಕೆ. ಏನೇ ಆದ್ರೂ ನಾವೇ ಸಾಕಿರೋ ಮೇಕೆ ಆಗಿರೋದ್ರಿಂದ ಇದನ್ನ ಹೊಡೆಯುವಾಗ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಆದ್ರೆ ಏನು ಮಾಡಕ್ಕಾಗಲ್ಲ. ಒಂದಲ್ಲ ಒಂದ್ ದಿವಸ ಈ ವಿಷಯಗಳೆಲ್ಲ ನಡಿಲೇಬೇಕು. ಸಾಕೋದೆ ಒಂದ್ ದಿವಸ ಹೊಡೆಯಕ್ಕೆ ಅಲ್ವಾ. ಏನೋ ನಮ್ಮ ಹತ್ರ ಇರೋ ತನಕ ಅದನ್ನ ಚೆನ್ನಾಗಿ ಯಾವ್ದೇ ಹಿಂಸೆ ಮಾಡದೆ ನೋಡ್ಕೊಳ್ತೀವಿ ಅಷ್ಟೇ. ಮೇಕೆ ಹೊಡೆದಾದ್ಮೇಲೆ ತಲೆನ ಪೂಜಾರಿಗೆ ಅಂತ ತಗೋಬಿಟ್ರು. ನಾವು ಆಲ್ರೆಡಿ 700 ರೂಪಾಯಿಗೆ ಇದನ್ನ ಸುಲ್ದು ಪೀಸ್ ಮಾಡ್ಕೊಡಕ್ಕೆ ಒಬ್ಬರಿಗೆ ಒಪ್ಸಿದ್ವಿ. ಅವರು ಮೇಕೆ ಹೊಡೆದಿದ್ದ ಹತ್ರಕ್ಕೆ ಬಂದು ಆ ಮೇಕೆನ ಎತ್ಕೊಂಡು ರೂಮ್ ಹತ್ರ ಬಂದ್ರು. ಮೇಕೆ ಸುಲಿಯಕ್ಕಂತಾನೆ ಒಂದ್ ಸೆಟಪ್ ಮಾಡಿದ್ರು. ಅದ್ರಲ್ಲಿ ಮೇಕೆನ ನೇತಾಳ್ಬಿಟ್ಟು ಸುಲ್ದ್ರು. ಒಂದ್ ಅರ್ಧ ಅವರಲ್ಲಿ ಮೇಕೆನ ನೀಟಾಗಿ ಸುಲ್ದಾಕಿದ್ರು. ಅದ್ರ ಬೋಟಿ ಕರಳು ಇವೆಲ್ಲ ಅವರೇ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಟ್ರು. ಇವರು ಪೀಸ್ ಎಲ್ಲ ಹೊಡೆದಾದ್ಮೇಲೆ ಪಾತ್ರೆ ಸಮೇತನೇ ತೂಕ ಹಾಕದೆ ಎಷ್ಟು ಬರುತ್ತೆ ಅಂತ. ಟೋಟಲ್ 11.5 kg ಬಂತು. ಪಾತ್ರೆ ಎಷ್ಟೋಗುತ್ತೆ ಇದ್ರಲ್ಲಿ ಅಂತ ಮೈನಸ್ ಮಾಡೋಣ ಅಂತ ಪಾತ್ರೆ ಮಾತ್ರ ತೂಕ ಹಾಕಿದ್ರೆ 1.5 kg ಬಂತು. ಅಂದ್ರೆ ಮಾಂಸ 10 kg ಇದೆ. ಬೋಟಿ ಎಲ್ಲ ಒಂದ್ ಕವರ್ ಅಲ್ಲಿ ಹಾಕಿ ತೂಕ ಹಾಕಿದ್ರೆ ಅದೊಂದು 1.5 kg ಬಂತು. ಹಾಗೆ ತಲೆ ಕಾಲು ಲೆಕ್ಕ ಹಾಕೊಂಡ್ರೆ 1.5 kg ಇರುತ್ತೆ. ಕಸ ಎಲ್ಲ ಹೋಗಿ ತಿನ್ನೋ ಐಟಮ್ ಒಂದು 13 kg ಬಂತು. ಮೇಕೆ ಇದ್ದಿದ್ದು 21 kg. ಇದ್ರಲ್ಲಿ 13 kg ನಮ್ಗೆ ತಿನ್ನೋ ಐಟಮ್ ಬಂದಿದೆ. ಇದರಲ್ಲಿ 50% ಮಾಂಸ ಇದೆ.
ಯಾವ್ದೇ ನೀವು ಮೇಕೆ ತಗೊಂಡ್ರು ಅದರಲ್ಲಿ 45ರಿಂದ 50% ಅಷ್ಟೇ ನಿಮ್ಗೆ ಕಾರ್ಕಸ್ ಸಿಗೋದು. ಇನ್ನು ಬೋಟಿ ತಲೆ ಇವೆಲ್ಲ ಒಂದು 10% ಸಿಗುತ್ತೆ. ಟೋಟಲ್ ಒಂದು 60% ಸಿಗುತ್ತೆ. ಸುಲಿತಾ ಇದ್ದಾವಾಗ ನೀವೇ ಅಬ್ಸರ್ವ್ ಮಾಡಿರ್ತೀರಾ, ನಮ್ಮ ಮೇಕೆಯಲ್ಲಿ ಫ್ಯಾಟ್ ಅನ್ನೋದು ತುಂಬಾ ಇರ್ಲಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಇತ್ತು. ಯಾಕಂದ್ರೆ ಬೈಲ್ ಮೇಲೆ ಓಡಾಡ್ಕೊಂಡು ಮೇದಿರೋ ಮೇಕೆ ಫ್ಯಾಟ್ ತುಂಬಾ ಇರಲ್ಲ. ಮಾಂಸನು ಸಖತ್ ಟೇಸ್ಟ್ ಇರುತ್ತೆ. ಸುಲ್ದು ಪೀಸ್ ಹೊಡೆದು ಮಾಂಸ ಎಲ್ಲ ಕ್ಲೀನ್ ಆಗಿ ಬೇಯಿಸಕ್ ಇಟ್ಟವಾಗ ಟೈಮ್ ಆಲ್ರೆಡಿ 2 ಗಂಟೆ ಆಗೋಗಿತ್ತು. ನಮ್ಗಂತೂ ಸಖತ್ ಹೊಟ್ಟೆ ಹಸಿತಾ ಇತ್ತು. ನಾವು ಅದಕ್ಕೆ ಹುಡುಗರೆಲ್ಲ ಸೇರ್ಕೊಂಡು ಅಡ್ಗೆ ಮಾಡೋ ಹತ್ರನೇ ಕುತ್ಕೊಬಿಟ್ವಿ. ಒಂದ್ ಕಡೆ ಮಟನ್ ಮಾಡ್ತಾ ಇದ್ರು, ಇನ್ನೊಂದ್ ಕಡೆ ಚಿಲ್ಲಿ ಚಿಕನ್, ಇನ್ನೊಂದ್ ಕಡೆ ಕಬಾಬ್ ಗಿಟ್ಟಿದ್ರು. ನಾವು ಹುಡುಗರೆಲ್ಲ ಅಡ್ಗೆ ಮನೇಲಿ ಸೆಟ್ಲ್ ಆಗಿದ್ವಿ. ಹೆಂಗಸರೆಲ್ಲ ಹಾಲಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರು. ಮಟನ್ ಮಸಾಲೆ ಬೇಯ್ತಾ ಇರೋ ವಾಸನೆಗೆ ನಮ್ಗಂತೂ ಹೊಟ್ಟೆ ಹಸುವೆ ತಡ್ಕೊಳಕ್ ಆಗ್ಲಿಲ್ಲ. ಇವರು ಪ್ರತಿಯೊಂದು ಐಟಮ್ನು ಮನೆಯಿಂದಾನೇ ತಗೊಂಡೋಗ್ಬಿಟ್ಟಿದ್ರು. ಮಸಾಲೆಯಿಂದ ಹಿಡಿದು ಪಾತ್ರೆಯಿಂದ ಎಲ್ಲದನ್ನು ತಗೊಂಡೋಗಿದ್ರು. ಸ್ಟವ್ ಕೂಡ ಇವರೇ ತಗೊಂಡಿದ್ರು. ಆದ್ರೆ ಅಲ್ಲೇ ಇದ್ದಿದ್ದು ಸ್ಟವ್ ದೊಡ್ಡದಾಗಿದ್ದರಿಂದ ಅದನ್ನೇ ಯೂಸ್ ಮಾಡಿದ್ವಿ, ನಮ್ ಸಿಲಿಂಡರ್ ಫಿಟ್ ಮಾಡ್ಕೊಂಡು. ಹೊಟ್ಟೆ ಹಸು ತಡೆಯಕ್ಕಾಗದೆ ಚಿಲ್ಲಿ ಚಿಕನ್ ಬೆಂದಿದ್ಯಾ ಅಂತ ಸ್ವಲ್ಪ ಟೇಸ್ಟ್ ಮಾಡಕ್ ತಗೊಂಡ್ವಿ. ಹಾಗೆ ನೆಕ್ಸ್ಟ್ ಮಟನ್ ಬೆಂದಿದ್ಯಾ ಅಂತ ಅದನ್ನು ಟೇಸ್ಟ್ ಮಾಡಕ್ ಸ್ವಲ್ಪ ತಗೊಂಡ್ ತಿಂದ್ವಿ. ಮಟನ್ ಇನ್ನು ಬೇಯಬೇಕಾಗಿತ್ತು, ಅದಕ್ಕೆ ಸರಿಯಾಗಿ ಟೈಮೇ ಕೊಟ್ಟಿಲ್ಲ. ಒಂದು 80% ಮಟನ್ ಬೆಂದಿತ್ತು. ಅಷ್ಟು ಬೇಗ ಎಲೆನ ಹಾಕಕ್ ಸ್ಟಾರ್ಟ್ ಮಾಡ್ಬಿಟ್ರು. ಯಾಕಂದ್ರೆ ಎಲ್ಲರಿಗೂ ಪಾಪ ಅಷ್ಟೊಂದು ಹೊಟ್ಟೆ ಹಸ್ಬಿಟ್ಟಿತ್ತು. ನಾವೆಲ್ಲ ಇದ್ದಿದ್ ಹೊಟ್ಟೆ ಹಸಿಗೆ 1 kg ಮಾಂಸ ಹಾಕಿದ್ರು ಆರಾಮಾಗಿ ತಿನ್ಕೊಳ್ಳೋ ತರ ಇದ್ವಿ. ನಮ್ಗೆ ಎಷ್ಟು ಹೊಟ್ಟೆ ಹಸಿತಾ ಇದೆಯೋ ಅಷ್ಟೇ ಹೊಟ್ಟೆ ಹಸಿ ಹೆಂಗಸರಿಗೂ ಹಸಿತಾ ಇತ್ತು. ಬಟ್ ಆದ್ರೆ ಅವ್ರು ಅದನ್ನ ತೋರ್ಸ್ಕೊಳ್ದೆ ಎಲ್ಲರಿಗೂ ಬಡ್ಸಕ್ಕೆ ನಿಂತ್ಕೊಂಡ್ರು. ಇದನ್ನೆಲ್ಲ ನೋಡಿದ್ರೆ ಯೋಗರಾಜ್ ಭಟ್ರು ಬರ್ದಿರೋದು ಹುಡುಗಿರೇ ಸ್ಟ್ರಾಂಗ್ ಗುರು ಅನ್ನೋದು ಕರೆಕ್ಟೇ ಅನ್ಸುತ್ತೆ. ಪ್ಲಾಸ್ಟಿಕ್ ಎಲೆಗಳಲ್ಲಿ ಯೂಸ್ ಮಾಡೋದಕ್ಕಿಂತ ಈ ತರ ಎಲೆಗಳನ್ನ ಯೂಸ್ ಮಾಡಿದ್ರೆ ಊಟಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಮತ್ತೆ ತಿನ್ನೋರ್ಗು ಒಳ್ಳೆ ಫೀಲ್ ಸಿಗುತ್ತೆ. ಸೌತೆಕಾಯಿ ಇಟ್ಟಾದ್ಮೇಲೆ ರಾಗಿ ಮುದ್ದೆನ ಇಟ್ರು. ನಾನೊಂದು ಅರ್ಧ ರಾಗಿ ಮುದ್ದೆನ ಇಟ್ಸ್ಕೊಂಡೆ ಅಷ್ಟೇ, ಜಾಸ್ತಿ ತಿನ್ನಕ್ ಆಗಲ್ಲ ಅಂತ. ಹಾಗೆ ಪಾತ್ರೆಯಲ್ಲಿ ಕೊತ ಕುದೀತಾ ಇರೋ ಮಟನ್ ತಗೊಬಂದು ಸರ್ವ್ ಮಾಡಕ್ಕೆ ಬಂದ್ರು. ರಾಗಿ ಮುದ್ದೆ ಮತ್ತೆ ಮಟನ್ ಸಾರು ಎರಡು ಒಳ್ಳೆ ಕಾಂಬಿನೇಷನ್. ಅದ್ರಲ್ಲೂ ನಾಟಿ ಮೇಕೆ ಹೊಡೆದಿರೋದು. ಮೇಕೆಗಳು ಒಂದು 20ರಿಂದ 30 ಇಲ್ಲ 40 kg ಒಳಗಡೆ ಹೊಡೆದ್ರೆ ಮಾಂಸ ತುಂಬಾನೇ ಚೆನ್ನಾಗಿರುತ್ತಂತೆ. 30 kg ಇರೋ ಮೇಕೆ ಎಲ್ಲ ಹೊಡೆದ್ರೆ ಒಳ್ಳೆ ಫ್ಲೇವರ್ ಕೂಡ ಸಿಗುತ್ತೆ. ನಿಮ್ಗೂ ಏನಾದ್ರು ಈ ತರ ನಾಟಿ ಮೇಕೆ ಬೇಕಂದ್ರೆ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ಅಲ್ಲಿ ನಾನು ರೆಸ್ಪಾಂಡ್ ಮಾಡ್ತೀನಿ. ನಮ್ಮ ಹತ್ರ ಒಂದು 6 ಕರಿ ಮೇಕೆಗಳು ಇದಾವೆ, ಎಲ್ಲ ಓತಗಳು. ಈ ಯುಗಾದಿಗೆ ಮತ್ತೆ ಊರ ಹಬ್ಬಗಳು ಬರೋದಕ್ಕೆ ಸೇಲ್ ಮಾಡಕ್ಕಂತಾನೆ ಬೆಳೆಸ್ತಾ ಇದೀವಿ. ಒಳ್ಳೆ ಬೈಲ್ ಮೇಲ್ ಮೇದಿರೋ ನಾಟಿ ಮೇಕೆನ ತಿನ್ಬೇಕು ಅಂತ ಮತ್ತೆ ಹೊಡಿಬೇಕು ಅಂತ ಇದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಕೆಲವು ನಾರ್ತ್ ಇಂಡಿಯಾ ಮೇಕೆಗಳೆಲ್ಲ ಕಡಿಮೆ ಕಾಸ್ಗೆ ಅಂದ್ರೆ 400-450 ರೂಪಾಯಿ ಕೆಜಿಗೆ ಲೈವ್ ವೆಯ್ಟ್ ಸಿಗುತ್ತೆ. ಆದ್ರೆ ಅದನ್ನ ನಾನ್ ನೋಡ್ದಂಗೆ ದೇವ್ರಿಗೆ ಯಾರು ಹೊಡಿಯಲ್ಲ. ಹೊಡಿಯೋದೆಲ್ಲ ನಮ್ ನಾಟಿ ಮೇಕೆಗಳನ್ನೇ. ಹೊಡಿದ್ರೆ ಒಳ್ಳೆ ಮರಿ ಹೊಡಿಬೇಕು, ಇಲ್ಲ ಅಂದ್ರೆ ಬರೀ ಚಿಕನ್ ಅಲ್ಲಿ ಮಾಡ್ಕೊಂಡು ತಿನ್ಬಿಡ್ಬೇಕು. ಮಟನ್ ಪೀಸ್ ಗಳಂತೂ ಎಲೆಗೆ ತುಂಬಿಟ್ರು. ರಾಗಿ ಮುದ್ದೆ ತಿನ್ಕೊಂಡು ಮಟನ್ ಪೀಸ್ ಕಡ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿತ್ತು. ಇವಾಗ ನೆನ್ಸ್ಕೊಂಡ್ರು ಬಾಯಲ್ಲಿ ನೀರು ಉರುತ್ತೆ. ಮಟನ್ ಇದು ಟೇಸ್ಟ್ ಗೆ ಮತ್ತೆ ಎಲ್ಲರಿಗೂ ಇದ್ದಿದ್ದು ಹೊಟ್ಟೆ ಹಸಿಗೆ ಒಬ್ಬೊಬ್ರು ಮಿನಿಮಮ್ ಅಂದ್ರು 1/4 kg ಮಟನ್ ತಿಂದ್ರು. ನಾನೊಂದ್ ಹತ್ರ 2 ಸರಿ ಹಾಕೊಂಡು ಒಂದ್ ಅರ್ಧ kg ತಿಂದಿರ್ತೀನಿ. ಎಷ್ಟು ತಿಂದ್ರು ತಿನ್ಬೇಕು ಅಂತಾನೆ ಅನ್ಸ್ತಾ ಇತ್ತು. ಏನೇ ಆಗ್ಲಿ ಈ ತರ ಫ್ಯಾಮಿಲಿ ಫಂಕ್ಷನ್ ಗಳಲ್ಲಿ ಭಾಗವಹಿಸೋದು ಒಂಥರ ಚೆನ್ನಾಗಿರುತ್ತೆ. ನೀವು ಈ ಕಂಪ್ಲೀಟ್ ಪ್ರೋಸೆಸ್ ನ ನೋಡಿರ್ತೀರಾ, ನೀವು ನಿಮ್ ಫ್ಯಾಮಿಲಿಲಿ ಈ ತರ ಮಾಡಿದೀರಾ ಅಂತ ಒಂದ್ ಕಮೆಂಟ್ ಮಾಡಿ. ನಾನಂತೂ ಮಟನ್, ಚಿಲ್ಲಿ ಚಿಕನ್, ಕಬಾಬು ಎಲ್ಲ ತಿಂದು ಸಾಕಪ್ಪ ಹೊಟ್ಟೆ ತುಂಬಿತು, ಇನ್ನ ಕೈ ತೊಳೆಯೋಣ ಅಂತ ಅನ್ಕೊಂಡಿದ್ದೆ. ಅಷ್ಟು ಒಳ್ಳೆ ರಸಮನ್ನ ತಗೊಬಂದ್ರು. ಏನೇ ನಾನ್ ವೆಜ್ ಫಂಕ್ಷನ್ ಅಲ್ಲಿ ನಾನ್ ವೆಜ್ ತಿಂದ್ರು ರಸಮನ್ನ ತಿಂದಿಲ್ಲ ಅಂದ್ರೆ ಅದೊಂಥರ ಫುಲ್ಫಿಲ್ ಅನ್ಸಲ್ಲ. ಅದಕ್ಕೆ ಲಾಸ್ಟ್ ಅಲ್ಲಿ ರಸಮನ್ನ ತಿಂದು ಬೆಂಗಳೂರು ಕಡೆಗೆ ಹೊರಟ್ವಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಒಂದು ಲೈಕ್ ಮಾಡಿ. ಹೀಗೆ ನಮ್ಮ ಚಾನಲ್ ಅಲ್ಲಿ ಪ್ರತಿ ವಾರನೂ ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ, ಅದನ್ನೆಲ್ಲ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಗೂ ನಾಟಿ ಮೇಕೆ ಬೇಕಂದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಚಾನಲ್ ಇಂದ ಒಂದು DM ಮಾಡಿ.